ಚಿಂತನೆ ಪ್ರಾರ್ಥನೆ. ಚಿಂತನೆ ಭಕ್ತಿ. ದೋಷೇಭ್ಯೋ ನೈವ ಬೇತವ್ಯಂ ದೃಢ ಚೇದ್ ಭಕ್ತಿರಚ್ಯತೆ ತಿಮಿರೇಭ್ಯೋ ನಹಿ ಭಯಂ ದೀಪಶ್ಚೈ ಲಭ್ಯತೆ ಮಹಾನ್ ಎಂದಿದೆ ಸುಭಾಷಿತ. ಅಂದರೆ ಭಗವಂತನಲ್ಲಿ ಭಕ್ತಿಯು ದೃಢವಾಗಿದ್ದಲ್ಲಿ ದೋಷಗಳ ದೆಸೆಯಿಂದ ಹೆದರಬೇಕಾಗಿಲ್ಲ. ಉಜ್ವಲವಾದ ದೀಪವು ಸಿಕ್ಕಿದ್ದೇ ಆದರೆ ಅಂಧಕಾರದ ದೆಸೆಯಿಂದ ಭಯವಿಲ್ಲ. ಒಂದು ಶ್ಲೋಕ ಈ ರೀತಿ ಇದೆ: ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಎಂದು. ಅಂದರೆ ಭಗವಂತನ ಬಗ್ಗೆ ಕೇಳುವುದು, ಹೇಳುವುದು, ಸ್ಮರಿಸುವುದು, ಭಜಿಸುವುದು, ಪೂಜಿಸುವುದು, ವಂದಿಸುವುದು, ದಾಸ್ಯ ಭಾವ ತಳೆಯುವುದು, ಸ್ನೇಹ ಕೋರುವುದು ಹಾಗೂ ಸಂಪೂರ್ಣ ಶರಣಾಗತಿಯನ್ನು ನವವಿಧ ಭಕ್ತಿ ಎಂದಿದ್ದಾರೆ. ಶ್ರವಣವೆಂದರೆ ಕೇಳುವುದು ಎಂದು. ಅಂದರೆ ಭಗವಂತನ ಗುಣ ಲೀಲೆಗಳನ್ನು ಕೇಳಬೇಕು ಎಂದು. ಕೀರ್ತನೆ ಎಂದರೆ ಭಗವಂತನ ಲೀಲಾ ವಿನೋದಗಳನ್ನು ನಮ್ಮ ಬಾಯಿಂದ ಹೇಳಿಕೊಳ್ಳುವುದು, ಶ್ಲೋಕ ಕೀರ್ತನೆಗಳನ್ನು ಹೇಳುವುದು ಎಂದು. ಸ್ಮರಣೆ ಎಂದರೆ ಸದಾ ಭಗವಂತನ ಸ್ಮರಣೆ ಮಾಡುವುದು. ಪಾದಸೇವನೆ ಎಂದರೆ ಭಗವಂತನ ಪಾದವನ್ನು ನಂಬಿ ಅವನ ಇಚ್ಛೆಯಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು. ಅರ್ಚನೆ ಎಂದರೆ ಅವನನ್ನು ಪುಷ್ಪ ಮುಂತಾದವುಗಳಿಂದ ಅರ್ಚಿಸುವುದು ಎಂದು. ವಂದನೆ ಎಂದರೆ ಅವನನ್ನು ವಂದಿಸುತ್ತಾ ನಮ್ಮ ಬದುಕು ಸನ್ಮಾರ್ಗದಲ್ಲಿ ಸಾಗಲಿ ಎಂದು ಆಶಿಸುವುದು. ದಾಸ್ಯ ಎಂದರೆ ಸದಾ ಭಗವಂತನ ಪಾದ ಸೇವೆಯನ್ನು ಹೇಗೆ ಹನುಮಂತನು ಶ್ರೀರಾಮನ ದಾಸನಾಗಿದ್ದನೋ ಹಾಗೆ ನಾವು ಭಗವಂತನ ದಾಸರಾಗುವುದು. ಸ್ನೇಹಿತ ಎಂಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಭಗವಂತನೇ ಎಂಬ ಉದ್ದೇಶದಿಂದ ಸಾಗುವುದು. ಅದಕ್ಕೆ ಉದಾಹರಣೆಗೆ ಕಾಣುವುದೇ ಶ್ರೀಕೃಷ್ಣ ಹಾಗೂ ಅರ್ಜುನರ ಸ್ನೇಹ. ಆತ್ಮನಿವೇದನೆ ಎಂದರೆ ನನ್ನದೇನೂ ಇಲ್ಲ, ಎಲ್ಲವೂ ನಿನ್ನದೇ ಎಂಬ ಸಂಪೂರ್ಣ ಶರಣಾಗತಿ. ಉದಾಹರಣೆಗೆ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನಲ್ಲಿ ಆತ್ಮನಿವೇದನವನ್ನು ಮಾಡಿಕೊಂಡಂತೆ. ಜೀವನ ಎಂದರೆ ಸುಖ, ದುಃಖ, ಗುಣ, ದೋಷ, ಸತ್ಕರ್ಮ, ದುಷ್ಕರ್ಮ, ಸುವಿಚಾರ, ಕುವಿಚಾರಗಳ ದ್ವಂದ್ವಗಳು. ಜೀವನದ ಪರಮ ಗುರಿ ಮೋಕ್ಷ ಪ್ರಾಪ್ತಿಯಾಗಿರಬೇಕು. ಮೋಕ್ಷ ಪ್ರಾಪ್ತಿಗಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಕರ್ಮ, ಜ್ಞಾನ, ಭಕ್ತಿ, ಯೋಗ ಮಾರ್ಗಗಳನ್ನು ಪರಿಚಯಿಸಿದ್ದಾನೆ. ಈ ಮೂರು ಮಾರ್ಗಗಳಲ್ಲಿ ಭಕ್ತಿ ಮಾರ್ಗವು ಸುಲಭವೂ ಸರಳವೂ ಸುಗಮವೂ ಹೌದು. ಭಕ್ತಿರೇವ ಗರೀಯಸಿ ಎಂದಿದ್ದಾರೆ ಹಿರಿಯರು. ಜೀವಾತ್ಮ ಹಾಗೂ ಪರಮಾತ್ಮನ ನಡುವಿನ ಕೊಂಡಿಯೇ ಭಕ್ತಿ. ಜ್ಞಾನವೇ ಭಕ್ತಿಯ ಪ್ರಥಮ ಸೋಪಾನ. ಜ್ಞಾನ ಎಂದರೆ ಏನು ಎಂಬ ಪ್ರಶ್ನೆ. ವಿವೇಕವೇ ಜ್ಞಾನವು. ಅಂದರೆ ಎರಡು ದ್ವಂದ್ವಗಳು ಎದುರಾದಾಗ ಯಾವುದು ಸರಿ, ಯಾವುದು ತಪ್ಪು ಎಂಬ ತೀರ್ಮಾನಕ್ಕೆ ಬರಲು ವಿವೇಕ ಅಗತ್ಯ. ಭಕ್ತಿ ಮಾರ್ಗದಲ್ಲಿ ಸಾಗಬೇಕಾದರೆ ನಾವು ನಿಷಿದ್ಧ ಕರ್ಮಗಳಾದ ಹಿಂಸೆ, ದ್ವೇಷ, ಕಾಮ, ಕ್ರೋಧ, ಸುಳ್ಳು, ವಂಚನೆಗಳನ್ನು ದೂರ ಮಾಡಬೇಕು. ಅಂತೆಯೇ ಸನಾತನ ಧರ್ಮದಲ್ಲಿ ತಿಳಿಸಿರುವ ಕರ್ಮಗಳಾದ ಅಹಿಂಸಾ, ಸತ್ಯ, ದಯಾ, ಕರುಣೆ, ಪರೋಪಕಾರ ಮುಂತಾದವುಗಳನ್ನು ಅರಿತು ಆಚರಿಸಬೇಕು. ಆಗ ನಾವು ನಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ಳಬಹುದು. ಮನಸ್ಸನ್ನು ಶುದ್ಧಗೊಳಿಸುವುದೇ ಜ್ಞಾನ, ಉಳಿದೆಲ್ಲವೂ ಅಜ್ಞಾನ. ಭಕ್ತಿಯಲ್ಲಿ ಎರಡು ವಿಧಗಳು: ಪರಾಭಕ್ತಿ, ಅಪರಾಭಕ್ತಿ. ಪರಾಭಕ್ತಿಯ ಆರಾಧನೆ ಕಠಿಣವಾದುದು. ಇದು ಸಿದ್ಧರಿಗೆ, ಸಾಧಕರಿಗೆ, ಯೋಗಿಗಳಿಗೆ ಸಾಧ್ಯ. ಅಪರಾಭಕ್ತಿಯನ್ನು ಗೌಣ ಭಕ್ತಿ ಎಂತಲೂ ಸಗುಣ ಭಕ್ತಿ ಎಂತಲೂ ಕರೆಯುತ್ತಾರೆ. ಭಕ್ತಿಯ ಶಕ್ತಿಗೆ ಜಾತಿ, ವಿದ್ಯೆ, ವಯಸ್ಸು, ಪರಾಕ್ರಮ, ಧನದ ಅವಶ್ಯಕತೆ ಇಲ್ಲ. ಭಗವಂತನನ್ನು ಸಾಕಾರ ರೂಪದಲ್ಲಿ, ನಿರಾಕಾರ ರೂಪದಲ್ಲಿ ಕೂಡ ಆರಾಧಿಸುತ್ತೇವೆ. ಭಕ್ತಿ ಎಂದಾಗ ನಮ್ಮ ಕಣ್ಣ ಮುಂದೆ ಬರುವ ಹೆಸರುಗಳು ಶಬರಿ, ಧ್ರುವ, ವಿಧುರ, ಅಂಬರೀಷ, ರಾಮದಾಸ, ಕನಕದಾಸ, ಜ್ಞಾನದೇವ, ಮೀರಾಬಾಯಿ, ಪ್ರಹ್ಲಾದ,
ಮುಂತಾದವರು. ಒಂದು ಸುಭಾಷಿತ ಈ ರೀತಿ ಇದೆ: ಶ್ವಃ ಶ್ವಃ ಪ್ರಾಣ ಪ್ರಯಾಣೇಪಿ ನ ಸ್ಮರಂತಿ ಸ್ಮರದ್ವಿಷಃ ಮಗ್ನಾಃ ಕುಟುಂಬ ಜಂಬಾಲೆ ಬಾಲಿಶ ಯದುಪಾಸಿನಃ ಎಂದು. ಅಂದರೆ ನಾಳೆಯೋ ನಾಡಿದ್ದು ಪ್ರಾಣ ಹೋಗುವಂತಿದ್ದರೂ ಈಶ್ವರನನ್ನು ಸ್ಮರಿಸದೆ ಮೋಹಕ್ಕೆ ಒಳಗಾಗಿ ಮೂರ್ಖರು ಸಂಸಾರದ ಕೆಸರಿನಲ್ಲಿ ಮುಳುಗಿರುತ್ತಾರೆ. ಭಕ್ತಿಯ ತುಷ್ಯತಿ ಕೇವಲಂ ನತು ದನೈಃ ಭಕ್ತಪ್ರಿಯ ಕೇಶವಃ ಎಂದು. ಅಂದರೆ ಪರಮಾತ್ಮನು ಭಕ್ತರು ತನ್ನಲ್ಲಿ ಮಾಡುವ ಭಕ್ತಿಯಿಂದ ಸಂತುಷ್ಟನಾಗುತ್ತಾನೆ, ಅವನಲ್ಲಿರುವ ಧನ ಕನಕಾದಿಗಳಿಂದ ಅಲ್ಲ ಎಂಬುದನ್ನು ಗಮನಿಸಬೇಕು.